ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತುಂಬ ಹೆಲ್ತಿಯಾದ ಒಂದು ಲಡ್ಡು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇದು ಬಂದು ನಾನು ಮ್ಯೂಸ್ಲಿ ಯೂಸ್ ಮಾಡಿಕೊಂಡು ಮಾಡ್ತಾ ಇರೋದು. ಈ ಮ್ಯೂಸ್ಲಿ ಬಂದು ಎಲ್ಲ ಬ್ರ್ಯಾಂಡಲ್ಲೂ ಸಿಗುತ್ತೆ. ಬ್ಯಾಗ್ರಿ, ಟ್ರೂ ಎಲಿಮೆಂಟ್ಸ್ ಆ ಥರ ನೀವು ಯಾವ ಬ್ರ್ಯಾಂಡಾದರೂ ತೊಗೋಬೋದು. ಇದರಲ್ಲಿ ಎಷ್ಟು ಹೆಲ್ತಿ ಇಂಗ್ರೀಡಿಯೆಂಟ್ಸ್ ಹಾಕಿರ್ತಾರೆ ಅಂದರೆ, ಒಂದು ಓಟ್ಸ್ ಹಾಕಿರ್ತಾರೆ, ಡ್ರೈ ಫ್ರೂಟ್ಸ್ ಇರುತ್ತೆ, ಮತ್ತು ಈ ಪಂಪ್ಕಿನ್ ಸೀಡ್ಸು, ಸಿಯಾ ಸೀಡ್ಸು, ಎಲ್ಲ ಥರ ಹೆಲ್ತಿ ಇಂಗ್ರೀಡಿಯೆಂಟ್ಸು ಸೇರಿಸಿರ್ತಾರೆ. ಆಮೇಲೆ ಇದನ್ನು ನಾನು ಎಷ್ಟು ಬೇಕೋ ಅಷ್ಟು ತೊಗೊಂಡು ನೀವು ಡ್ರೈ ರೋಸ್ಟ್ ಮಾಡಬೇಕು. ಫಸ್ಟು ಡ್ರೈ ರೋಸ್ಟ್ ಮಾಡಿ ಒಂದು ಬೇಸನ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಸಣ್ಣ ಉರಿಲೇನೇ ಡ್ರೈ ರೋಸ್ಟ್ ಮಾಡಬೇಕು. ತುಂಬ ಜೋರು ಉರಿ ಇಟ್ಟರೆ ಸೀದೋಗ್ಬಿಡುತ್ತೆ. 2 ಟೀ ಸ್ಪೂನು ತುಪ್ಪ ಕಾಯಿಸಿ ಇದರಲ್ಲಿ ಅರ್ಧ kg ಖರ್ಜೂರ ಅಂದರೆ ಸೀಡ್ಲೆಸ್ ಡೇಟ್ಸ್ ಸಿಗುತ್ತೆ. ನೀವು ಸೀಡ್ಸ್ ಇರೋದಾದರೆ ಸೀಡ್ಸ್ ತೆಗೆದುಬಿಡಿ, ಸೀಡ್ಲೆಸ್ ತಗೊಂಡ್ರೆ ಡೈರೆಕ್ಟಾಗಿ ಬಳಸ್ಬೋದು. ಅದನ್ನು ಒಂಚೂರು ಫ್ರೈ ಮಾಡಿ ಮಿಕ್ಸಿ ಜಾರಲ್ಲಿ ಹಾಕಿ ಪೇಸ್ಟ್ ಮಾಡ್ಕೋಬೇಕು. ಈಗ ಹುರಿದಂಥ ಈ ಮುಸಲಿಗೆ ಈ ಡೇಟ್ಸ್ ರುಬ್ಬಿದ್ದೀವಲ್ಲ ಅದನ್ನು ಹಾಕಿ ಫಸ್ಟು ಮಿಕ್ಸ್ ಮಾಡಿ ಚೆನ್ನಾಗಿ, ಆಮೇಲೆ ಮತ್ತೊಂದು ಸತಿ ಚೆನ್ನಾಗಿ ಹೊಂದ್ಕೊಳ್ಳೋಕ್ಕೋಸ್ಕರ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕು. ತುಂಬ ನೈಸಾಗಿ ಆಗೋದಿಲ್ಲ, ಈ ರವೆ ಥರ ಕೋರ್ಸಾಗಿ ಪೌಡ್ರ್ ಮಾಡ್ಕೋಬೇಕು. ಯಾಕಂದರೆ ಆ ಡ್ರೈ ಫ್ರೂಟ್ಸು ಮತ್ತು ಖರ್ಜೂರ ಹೊಂದ್ಕೋಬೇಕು. ಇಲ್ಲಿ ಗಮನಿಸ್ಬೇಕಾದ್ದೇನು ಅಂದರೆ, ಸಿಹಿಗೋಸ್ಕರ ಸಕ್ಕರೆ ಆಗಲಿ ಬೆಲ್ಲ ಆಗಲಿ ನಾವು ಸೇರಿಸ್ತಾ ಇಲ್ಲ, ಬರೀ ಡೇಟ್ಸ್ ಮಾತ್ರ ಸೇರಿಸಿ ಮಾಡ್ತಾ ಇರೋದು. ಅದರಿಂದ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಈ ಥರ ರವೆ ಥರ ಕೋರ್ಸಾಗಿ ಪೌಡ್ರ್ ಮಾಡಿ ಸೇರಿಸಿದ್ದೀನಿ. ಈಗ ಒಂದು ಅರ್ಧ ಕಪ್ಪಷ್ಟು ತುಪ್ಪನ ಕಾಯಿಸ್ಬಿಟ್ಟು ಸೇರಿಸ್ಬೇಕಾಗತ್ತೆ. ಬಿಸಿ ಬಿಸಿಯಾಗಿ ತುಪ್ಪ ಕಾಯಿಸಿ ಹಾಕಿದ್ರೆ ಈಸಿಯಾಗಿ ನಾವು ಉಂಡೆ ಕಟ್ಟಕ್ಕೆ ಬರುತ್ತೆ. ಇದಕ್ಕೆ ತುಪ್ಪ ಬಂದು ನೀವೆಷ್ಟು ತೊಗೊಂಡಿರ್ತೀರ ಈ ಮುಸಲಿನ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ತೊಗೊಂಡಿರೋ ಇದರಲ್ಲಿ ಅರ್ಧ ಕಪ್ಪಷ್ಟು ತುಪ್ಪ ಬೇಕಾಗುತ್ತೆ. ಇಟ್ ಡಿಪೆಂಡ್ಸ್, ಎಷ್ಟು ಬೇಕಾದ್ರೂ ಅಷ್ಟು ತೊಗೊಂಡು ತುಪ್ಪ ಸೇರಿಸ್ಕೊಂಡು ಉಂಡೆ ಕಟ್ಟೋದು ಅಷ್ಟೇ. ತುಂಬ ಹೆಲ್ತಿಯಾದಂಥ ಲಡ್ಡು ಇದು. ಖಂಡಿತ ಟ್ರೈ ಮಾಡಿ. ಮಾಡಿಬಿಟ್ಟು ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಪ್ಲೀಸ್ ಫೀಡ್ಬ್ಯಾಕ್ ಕೊಡಿ ಅಂತ ಕೇಳ್ಕೊತೀನಿ.